ಹಾಗೆ ಈ ಭಾಗದಲ್ಲಿ ಸ್ವಲ್ಪ ಕೆಲಸ ಸ್ವಲ್ಪ ನಿಧಾನದಲ್ಲಿ ನಡೀತು. ಇದೆಲ್ಲ ಲೈನ್ ಇವಾಗ ಕಳೆ ಎಲ್ಲ ಕ್ಲೀನ್ ಮಾಡಬೇಕು. ಅದು ಬರ್ತಾ ಇದೆ ನೋಡಿ. ಇಲ್ಲಿ ಈಗ ಈ ಕಡೆ ಸೈಡ್ ಕೆಳಭಾಗದಲ್ಲಿ ಇಲ್ಲಿ ನಾವು ಶೇಡ್ ನೆಟ್ ಕಟ್ಟೇ ಇಲ್ವೇನೋ ಅನ್ನೋಂಥ ಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ. ಆ ರೀತಿ ಇಲ್ಲಿ ಇದೆ. ಇಲ್ಲಿ ಸ್ವಲ್ಪ ಮಣ್ಣು ಗಿಣ್ಣೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಇಲ್ಲಿ ವ್ಯವಸ್ಥೆ ಮಾಡಬೇಕು. ಇದನ್ನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಪ್ಲಾನ್ ಮಾಡ್ತೇವೆ. ಈಗ ಇಲ್ಲೆಲ್ಲ ಲೈನಲ್ಲೆಲ್ಲ ಸ್ವಲ್ಪ ಇನ್ನೂ ಕ್ಲೀನ್ ಮಾಡುವ ಕೆಲಸ ಇದೆ. ಈಗ ಇಲ್ಲೂ ರಸ್ತೆ ಸ್ವಲ್ಪ ವಿಶಾಲವಾಗಿ ಚೆನ್ನಾಗಿದೆ. ಟರ್ನಿಂಗ್ ಸ್ವಲ್ಪ ಜಾಗ ಅಗಲವಾಗಿ ಬಿಟ್ಕೊಂಡು ಗಿಡಗಳನ್ನೆಲ್ಲ ಎಲ್ಲೆಲ್ಲಿ ಹೇಗೆ ಹೇಗೆ ಫೌಂಡೇಶನ್ ಮಾಡ್ಬೇಕಂತ ಕೂತ್ಕೊಂಡೆಲ್ಲ ಯೋಚನೆ ಮಾಡ್ಬೇಕು ಇವಾಗ. ಇಲ್ಲಿ ನವಧಾನ್ಯಗಳೆಲ್ಲ ಹಾಕಿರೋದ್ರೆ ಚೆನ್ನಾಗಿ ಎಲ್ಲ ಹೂವು ಬರ್ತಾ ಇದೆ ನೋಡಿ. ನವಧಾನ್ಯದೆಲ್ಲ ನಾವು ನವಧಾನ್ಯ ಚೆಲ್ಕೊಂಡೇ ಕೃಷಿ ಮಾಡೋದು. ಹೀಗೆ ಇದು ಟರ್ನಿಂಗ್ ಪಾಯಿಂಟ್. ಇದು ಟರ್ನ್ ಮಾಡುವಾಗ ಇಲ್ಲಿ ಸ್ವಲ್ಪ ಜಾಗ ಅಗಲವಾಗಿರ್ಬೇಕು. ಅದಕ್ಕೆ ಇಲ್ಲಿ ಟರ್ನ್ ಮಾಡೋ ಜಾಗ ಸ್ವಲ್ಪ ವಿಶಾಲವಾಗಿ ಈ ತರ ಟರ್ನ್ ಮಾಡಿ ಹೀಗೆ ಇಟ್ಕೊಳ್ಳೋಕೆ ಇದು ಆಗುತ್ತೆ. ಇದೆಲ್ಲ ಇವಾಗ SPM 4 ಅಡಿಯಲ್ಲಿ ಬರೋದ್ರಿಂದ ಇದೆಲ್ಲ ಸ್ವಲ್ಪ ಕಸ ಕಡ್ಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ. ಕಡ್ಡಿ ಎಲ್ಲ ಒರ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಲೇಟ್ ಆಗಿ ಇದೆಲ್ಲ ಪ್ಲಾಂಟೇಶನ್ ಆಯ್ತು. ಅದರಿಂದ ಇದೊಂದು ಸ್ವಲ್ಪ ಇನ್ನು ಬೆಳವಣಿಗೆ ಸ್ವಲ್ಪ ನಿಧಾನದಲ್ಲಿದೆ. ಇಲ್ಲೂ ಸುಮಾರು ಗ್ಯಾಪ್ ಎಲ್ಲ ಇದೆ. ಗಿಡಗಳೆಲ್ಲ ರೆಡಿ ಇದೆ. ಅದು ಯಾವ ಭಾಗನೂ ಪಟ್ ಅಂತ ಹಾಕ್ಲಿಕ್ಕೆ ರೆಡಿ ಮಾಡಿದ್ದೀವಿ. ಇಲ್ಲೂ ಕೂಡ ಅಷ್ಟೇ. ಇದು ನುಗ್ಗಿ ಗಿಡ ಅಂತ ಹೇಳ್ತಾರೆ. ಇದು ಬಹಳ ಒಂದು ಒಳ್ಳೆ ಔಷಧಿ ಇರುವಂತ ಗಿಡ. ಈ ಬಾಣಂತಿಯರಿಗೆ ಸ್ನಾನ ಮಾಡಿದ್ಮೇಲೆ ಅದಕ್ಕೊಂದು ಧೂಪದ ಜೊತೆಗೆ ಇದನ್ನ ಹಾಕ್ತಾರೆ. ಆಮೇಲೆ ಹಾಸಿಗೆ ಕೆಳಗಡೆನು ಇದನ್ನ ಇಡ್ತಾರೆ. ಆಮೇಲೆ ಮನೇಲೆಲ್ಲ ನಾನು ತುಂಬಾ ಸಲ ಹೇಳಿದ್ದೀನಿ, ಇದು ಮನೇಲೆಲ್ಲ ಕೋಳಿ ಏನು ಆಗ್ಬಿಟ್ರೆ ಕೋಳಿ ಏನು ಕಣ್ಣು ಕಾಣಲ್ಲ, ಮೈಲೆಲ್ಲ ಅರ್ಧ ಇರ್ತದೆ ಕೆಲವೊಮ್ಮೆ. ಅಂತ ಜಾಗದಲ್ಲಿ ಇದನ್ನ ಒಣಗಿಸ್ಬಿಟ್ಟು ಬೆಂಕಿ ಕೆಂಡದ ಮೇಲೆ ಹಾಕ್ಬಿಟ್ರೆ ಕೋಳಿ ಗೂಡಲ್ಲಿ ಆಮೇಲೆ ದನದ ಕೊಟ್ಟಿಗೆಯಲ್ಲಿ ಅದನ್ನೆಲ್ಲ ನಾವಿಲ್ಲಿ ಅದನ್ನ ನಿಯಂತ್ರಣ ಮಾಡ್ಬೋದು. ಅದಕ್ಕೆ ಇದ್ರಲ್ಲಿ ಒಟ್ಟು ಸೊಪ್ಪು ಅಂತ ಹೇಳ್ಬೇಕು ನೋಡಿ. ಇಲ್ಲೆಲ್ಲ ಮಳೆ ನೀರು ಬಂದು ಇಲ್ಲೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಎಲ್ಲ ಮಳೆ ನೀರು ಹೇಗೆ ಬೇಕೋ ಹಾಗೆಲ್ಲ ಬಂದು ತನ್ನ ದಾರಿಯನ್ನ ತಾನು ತಂದ್ಕೊಳ್ತೀವಿ. ಗಾಳಿ ಮತ್ತೆ ನೀರಿನ ಮಾರ್ಗವನ್ನ ಯಾರು ಅಡ್ಡ ಮಾಡಕ್ ಆಗಲ್ಲ. ನಾವು ಪ್ರಕೃತಿಯಲ್ಲಿ ವಿಜ್ಞಾನ ಪರಿಸರ ಅಂತ ನಾವು ಎಷ್ಟೇ ಹೋದ್ರೂ ಪ್ರಕೃತಿ ಮತ್ತೆ ಪರಿಸರಕ್ಕೆ ವಿರುದ್ಧವಾಗಿ ನಾವು ಎಲ್ಲೂ ಹೋಗಕ್ಕಾಗಲ್ಲ. ಈಗ ಬೇರೆ ಬೇರೆ ಕಡೆ ಎಲ್ಲ ರಾಜಕಾಲುವೆಗಳನ್ನ ಅಥವಾ ನೀರು ಹರಿಯೋ ಜಾಗವನ್ನೆಲ್ಲ ಕ್ಲೋಸ್ ಮಾಡಿ ಮನೆಗಳನ್ನೆಲ್ಲ ಕಟ್ಟಿಬಿಟ್ಟು ಕಾಟನ್ನ ಮಾಡಿ ಏನೇನೋ ಮಾಡ್ತಾರೆ. ಅದೇ 8 ವರ್ಷ 10 ವರ್ಷಕ್ಕೊಂದ್ಸಲ ಬರ. ಹಾಗೆ 8 ವರ್ಷ 10 ವರ್ಷಕ್ಕೊಂದ್ಸಲ ಅತಿವೃಷ್ಟಿ ಅನಾವೃಷ್ಟಿ ಅಂತ ಇರ್ತದೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ತರದ ನೋಡಿ, ಈ ತರದ ಕಟ್ಟಗಳು ಇದೆಲ್ಲ ಇದಾದ್ಮೇಲೆ ನಾವು ಸರಿ ಮಾಡ್ಕೊಳ್ಬೇಕು. ಇದೆಲ್ಲ ನೀರು ಎಲ್ಲ ಬಿದ್ದು ನೋಡಿ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ. ಆ ಮಣ್ಣೆಲ್ಲ ಆ ಕಡೆ ಹೋಗಿದೆ. ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಮಾಡ್ಕೊಬೇಕು. ಅದಕ್ಕೆ ನೀರು ಹೋಗೋ ಮಾರ್ಗವನ್ನ ನೀರಿಗೆ ಬಿಟ್ಬಿಡ್ಬೇಕು, ಗಾಳಿ ಹೋಗೋ ಮಾರ್ಗವನ್ನ ಗಾಳಿಗೆ ಬಿಟ್ಬಿಡ್ಬೇಕು. ಅವಾಗ ಏನಾಗ್ತದೆ ಅದಕ್ಕೆ ತಕ್ಕಾಗಿ ನಾವು ತೋಟಗಳನ್ನ ಡಿಸೈನ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನಾವು ಇಂಥ ಜಾಗದಲ್ಲಿ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೋದಾಗ ಅದು 8 ವರ್ಷ 10 ವರ್ಷಕ್ಕೊಂದ್ಸಲ ಪ್ರಕೃತಿಯ ವಿಕೋಪ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಇಂಥ ಅನಾಹುತಗಳೆಲ್ಲ ಕಾಣ್ತವೆ. ಅದಕ್ಕೇನೆ ನೀವು ನೋಡಿರ್ಬೋದು ಬೆಂಗಳೂರು ಮೈಸೂರಿನಲ್ಲೆಲ್ಲ ಒಂದು 8 ವರ್ಷ 10 ವರ್ಷಕ್ಕೊಂದ್ಸಲ ಮಳೆ ನೀರು ವ್ಯತ್ಯಾಸ ಬಂದು ಊರೊಳಗಡೆ ನೀರು ನುಗ್ಗಿದಕ್ಕೆ ನಮ್ಮ ಊರೊಳಗಡೆ ನೀರು ನುಗ್ಬಿಟ್ಟು ಅಂತಾರೆ. ಇವ್ರು ಕೆರೆಯಲ್ಲಿ ಮನೆ ಕಟ್ಬಿಟ್ಟು ನಮ್ಮ ಮನೆಗೆ ನೀರು ಬಂತು ಅಂದ್ರೆ ಏನ್ ಮಾಡೋದು? ಕೆರೆ ಜಾಗದಲ್ಲಿ ನಾವು ಮನೆ ಕಟ್ಬಿಟ್ಟು ನೀರು ಬಂದು ಒಳಗಡೆ ನುಗ್ಗುತ್ತೆ. ಅದಕ್ಕೆ ಯಾರು ಜವಾಬ್ದಾರರಲ್ಲ. ಈ ಲೇಔಟ್ ಮಾಡುವಾಗ ಬೇಸಿಗೆ ಕಾಲದಲ್ಲೆಲ್ಲ ಅದೆಲ್ಲ ಲೆವೆಲ್ ಮಾಡಿ ಎಲ್ಲ ಮಾಡಿ ಪ್ಲಾನ್ ಮಾಡಿ ಸೈಟ್ಗಳನ್ನ ಮಾರ್ಬಿಡ್ತಾರೆ. ಆಮೇಲೆ ಅಲ್ಲಿ ಮಳೆಗಾಲದಲ್ಲಿ ನೀರು ಬಂದು ಕೂಡಾಗುತ್ತೆ. ಆಮೇಲೆ ಬೇಸಿಗೆಗಾಲದಲ್ಲಿ ಕೆಲವರಿಗೆ ಕುಡಿಯಕ್ಕೆ ನೀರಿರಲ್ಲ. ಇದೆಲ್ಲ ನಾವು ಯೋಚನೆ ಮಾಡಿಕೊಂಡು ಒಂದು ತೋಟ ಆಗಲಿ ಏನೇ ಆಗಲಿ ಎಲ್ಲ ನೋಡಿಕೊಂಡು ಯೋಚನೆ ಮಾಡಿ ಪ್ಲಾನ್ ಮಾಡಿ ಮಾಡ್ಬೇಕು. ಇದೆಲ್ಲ ಇವಾಗ ಕಡ್ಡಿಗಳು ಇದೆಲ್ಲ ತಂದು ಇವಾಗ ಇದಕ್ಕೆ ಹಾಕಕ್ಕೆ. ಓ ನೀಚೆ का ऊपर ऊपर का नीचे होगा देखो बोल को देना थोड़ा।
ಮಠ ರತನ ಇದೆಲ್ಲ ಇವಾಗ ನಾವು SBMಗೆ ಕಟ್ಟಕ್ಕೆ SBM ಮತ್ತೆ ತೆಂಗಿನ ಎಲ್ಲ ಕಟ್ಟಕ್ಕೆ ಗಡ್ಡಿಗಳು ಸಪೋರ್ಟ್ ಬೇಕು. ಅದಕ್ಕೆಲ್ಲ ಈ ಗಡ್ಡಿಗಳನ್ನೆಲ್ಲ ಇವಾಗ ಇದು ಗಾಳಿಗೆ ಆ ಕಡೆ ಈ ಕಡೆ ಬಂದು ಹೀಗೆ ಇಲ್ಲ ನೋಡಿ, ಇದು ಮಳೆ ನೀರು ಬಂದು ಇಲ್ಲೆಲ್ಲ ಕೊರೆದು ಈಗ ಇದು ಒಂದು ರಸ್ತೆ ಮತ್ತೆ ಸ್ವಲ್ಪ ಜಾಗವನ್ನ ಮುಂದೆ ಬಿಟ್ಕೊಂಡಿದ್ದೀವಿ. ಬಹಳ ಗಾಳಿ ಮುಂದೆ ನೀವು ನೋಡ್ಬೋದು, ತುಂಬಾ ಗಾಳಿ ಇದಾಗಿರೋದ್ರಿಂದ ಇದು ನಮ್ಮ ವರ್ಮಿ ಕಾಂಪೋಸ್ಟ್ ಗುಡ್ಡೆ. ಈ ವರ್ಮಿ ಕಾಂಪೋಸ್ಟ್ ಗುಡ್ಡೆನ ನಾವು ಇಲ್ಲಿ ಈಗ ವರ್ಮಿ ಕಾಂಪೋಸ್ಟ್ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಈಗೆಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸುಮಾರು ಒಂದು ಈಗೆಲ್ಲ ವರ್ಮಿ ಕಾಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ಇದನ್ನೆಲ್ಲ ನಾವು ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ. ಇದನ್ನೆಲ್ಲ ಇವಾಗ ಬೇರೆ ಬೇರೆ ಕಡೆಗೆ ಗಿಡಗಳು ನಡುವಾಗ ಇಲ್ಲೇನೆ ಗಿಡ ನೆಡ್ತೀವಲ್ಲ, ಈ ಗಿಡ ನೆಡುವಾಗ ಇದನ್ನ ತಗೊಂಡ್ ನೋಡಕ್ಕೆ ಈ ವರ್ಮಿಂಗ್ ಕಾಂಪೋಸ್ಟ್ ಮೇಲೆ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಇದು ಅಂತ ಉರುಳಿಯನ್ನು ಚೆಲ್ ಬಿಟ್ಬಿಟ್ಟಿದೀವಿ. ಈಗ ನೋಡಿ ಇದ್ರ ಮೇಲೆ ಎಲ್ಲ ಉರುಳಿ ಇದೆ. ಈ ಉರುಳಿ ಇರೋದ್ರಿಂದ ಅದಕ್ಕೆ ಭೂಮಿಗೆ ಅದು ತಂಪಾಗಿರ್ತದೆ, ಮತ್ತೆ ಮಳೆ ನೀರೆಲ್ಲ ಸ್ವಲ್ಪ ಅದು ಸಂರಕ್ಷಣೆ ಮಾಡ್ತದೆ. ಆ ತರ ಅದನ್ನ ಅಲ್ಲಿ ಇಟ್ಕೊಂಡಿದೀವಿ. ಅದೆಲ್ಲ ಮೇಲ್ಗಡೆ ಎಲ್ಲ ಉರುಳಿ ಎಲ್ಲ ಇನ್ನು ಹುಟ್ಟಿ ಅದನ್ನ ರಕ್ಷಣೆ ಮಾಡ್ಕೊಳ್ತದೆ. ಹಾಗೆ ಇದೆಲ್ಲ ಸ್ವಲ್ಪ ಜಾಗ ಬೇರೆ ಬೇರೆ ಗಿಡಗಳೆಲ್ಲ ತಂದು ಇಡಕ್ಕೆ, ವೆಹಿಕಲ್ ನಿಲ್ಲಕ್ಕೆ ಅಂತ ಜಾಗವನ್ನು ಬಿಟ್ಕೊಂಡಿದ್ದೀವಿ. ಇದು ಗೊತ್ತಿರ್ಬೋದು ಅವ್ರಿಕೆ ಗಿಡ ಅಂತ ಅಂದ್ಬಿಟ್ಟು. ಅವ್ರಿಕೆ ಗಿಡ ಶುಗರ್ ಪೇಷಂಟ್ಗೆ ಇದ್ರ ಎಲೆಯನ್ನ ಕಷಾಯ ಮಾಡಿ ಕೂತಿದ್ರೆ 400 ಇದ್ರೆ ಅದು 200 ಅದೇ ಒಂದು ಡೋಸ್ ಹಾಕಿ. ಮತ್ತೆ ಇದನ್ನ ಮೊದಲ ಕಾಲದಲ್ಲೆಲ್ಲ ಇದನ್ನ ಟೀ ಕಾಯ್ಸಕ್ಕೆ ಅಂತೇಳಿ ನಮ್ಮಲ್ಲಿ ಅವ್ರಿಕೆ ಗಿಡವನ್ನ ಟೀ ಕಾಯಿಸಿ ಕುಡಿತಾ ಇದ್ರು. ಬ್ರಿಟಿಷ್ನವ್ರು ಬಂದ್ಮೇಲೆನೆ ಈ ಟೀ ಕಾಫಿ ಎಲ್ಲ ನಮ್ಗೆ ಬಂದಿದ್ದು. ಅದಕ್ಕೆ ಮೊದಲು ನಮ್ಮವರೆಲ್ಲ ಇದಿರ್ತೇನೆ ವಿಷಯ ನೋಡಿರ್ಬೋದು ಇಲ್ಲಿ ಕ್ರೋಟನ್ ಗಿಡಗಳನ್ನೆಲ್ಲ ಇಲ್ಲಿ ತಂದು ಇಲ್ಲಿ ಇಟ್ಕೊಂಡಿದೆ. ಹಾಗೆ ಅಲ್ಲಿ ತೆಂಗಿನ ಗಿಡ ಅದು ಹಾಗೆ ಅಲ್ಲಿದೆ. ಇದೆಲ್ಲ ರಾಮಫಲ, ವಾಟರ್ ಆಪಲ್, ಚೆರಿ, ಆಮೇಲೆ ಇದೆಲ್ಲ ಗ್ಲಿಸಿಡಿಯಾ ಗಿಡ ಎಲ್ಲ ಇದು ಬಾಗೆ, ಆಮೇಲೆ ಇದೆಲ್ಲ ಲೆಮನ್ನು, ಇದು ಎಲ್ಲ ಗಿಡಗಳು ಇಲ್ಲಿ ಅಡಿಕೆ